ಇದೇನಿದು ಮ್ಯಾಗ್ನೆಟ್. ಹೌದಾ? ಏನ್ ಮಾಡ್ತಾ ಇದೆ ಇದು? ನೋಡ್ರಿ ಇಲ್ಲಿ. ಏನ್ ಮಾಡುತ್ತೆ ಇದು? ಏನ್ ಮಾಡ್ತಾ ಇದೆ? ಕಬ್ಬಣನ ಅಂಟಿಸ್ಕೊಳತ್ತೆ. ಅಂದ್ರೆ ಆಕರ್ಷಣೆ ಶಕ್ತಿ ಇದೆ. ಹೌದಾ? ಎಷ್ಟು ದೂರದವರೆಗೆ ಅಂಟಿಸ್ಬೋದು ನೋಡೋಣ. ಈ ಒಂದು ಅಯಸ್ಕಾಂತದ ಕಾಂತ ಕ್ಷೇತ್ರ ಅಂತ ಕರಿತೀವಿ. ಏನಂತೀವಿ ನಾವು? ಕಾಂತ ಕ್ಷೇತ್ರ ಎಷ್ಟಿದೆ ನೋಡೋಣ. ಇದರಲ್ಲಿ ನಾನೇನ್ ಮಾಡ್ತೀನಿ, ಅಯಸ್ಕಾಂತ ಹಾಕ್ತೀನಿ. ಹೌದಾ? ಈ ಅಯಸ್ಕಾಂತನ ಏನ್ ಮಾಡ್ತೀನಿ, ಕಪ್ಪಲ್ಲಿ ಹಾಕಿದ್ದೀನಿ. ಇಲ್ಲಿ ಒಂದು ದಾರಕ್ಕೆ ನಾನು ಏನ್ ಮಾಡಿದೀನಿ, ಸೂಜಿಯನ್ನ ಕಟ್ಟಿದ್ದೀನಿ. ಹೌದಾ? ಈ ಸೂಜಿಗಳನ್ನ ಈ ಅಯಸ್ಕಾಂತದ ಹತ್ರಕ್ಕೆ ತಗೊಂಡೋಗೋಣ. ನೋಡೋಣ ಮ್ಯಾಜಿಕ್. ನೋಡ್ರಿ, ಈಗ ಫಸ್ಟ್ ಇದ್ರ ಕೆಳಗಡೆನೆ ನೋಡೋಣ. ದಾರ ನೋಡ್ರಿ, ಬೀಳ್ತಾ ಇದ್ದಾನ ದಾರ. ಈಗ ನೋಡಿ, ಚೆನ್ನಾಗಿದಾನ? ಇನ್ನೊಂದ್ ಮಾಡಿ ನೋಡೋಣ ಸೈಡಿಂದ. ಮುಟ್ಟಿದನಲ್ಲಿ ಇದು ಮುಟ್ಟದ? ಇದು ಈಗ ಮುಟ್ಟಿದನ? ಇನ್ನ ನೋಡ್ರಿ, ದೂರ ಇದೆ. ಹೌದಾ? ಇದು ಈಗ ಈ ಅಯಸ್ಕಾಂತ ಇದ್ರಲ್ಲಿ ಇದನ ನೋಡ್ರಿ. ಈಗ ಎಷ್ಟು ದೂರದವರೆಗೆ ಅದು ಕಾಂತ ಕ್ಷೇತ್ರ ಬಿಟ್ಟಿರುತ್ತೆ ನೋಡ್ರಿ. ಅದ್ರೊಳಗಡೆ ಕಪ್ಪೊಳಗಡೆ ಅಯಸ್ಕಾಂತ ಇದೆ ನೋಡ್ರಿ. ನೋಡ್ರಿ ಎಷ್ಟು ದೂರದವರೆಗೆ ಕಾಂತ ಕ್ಷೇತ್ರ ಹಿಡಿತಾ ಇದೆ ಕಬ್ಬಣನ. ಹೌದಾ? ನೋಡ್ತಾ ಇದ್ದೀರಾ? ಈಗ ಬಿಡ್ತು. ಹೌದಾ? ಹೌದಾ? ನೋಡ್ರಿ, ಇಷ್ಟು ದೂರ ಇದೆ. ಇನ್ನ ನೋಡ್ರಿ, ಇಲ್ಲಿ ಏನೂ ಇಲ್ಲ. ಹೌದಾ? ಹೇಗ್ ನಿಂತಿದೆ ನೋಡ್ರಿ. ಹೌದಾ? ದಾರ ತಾನೇ ಇದು. ಸ್ವಲ್ಪ ಟಚ್ ಮಾಡಿದ್ರೆ ಬೀಳ್ತಾ ಇಲ್ಲ. ಹೀಗೆ ಅರ್ಥ ಆಯ್ತಾ ಎಲ್ಲರಿಗೆ? ಅದನ್ನ ಕಾಂತ ಕ್ಷೇತ್ರ ಅಂತ ಹೇಳ್ತೀವಿ. ಅಂದ್ರೆ ಆ ಅಯಸ್ಕಾಂತನ ಮುಟ್ಲಾರ್ದೇನೆ ಇನ್ನ ಅದ್ರ ಸುತ್ತನೂ ಆಕರ್ಷಣೆ ಶಕ್ತಿ ಇರುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ?